हमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज नेशन में। मैं हूं आबिद हुसैन शेख। और 4 दिन तक बीजापुर बंद रहेगा, शशिकला जोड़ले। बीजापुर में मीडिया से बात करते हुए जिला इंचार्ज मिनिस्टर श्रीमती शशिकला जोड़ले ने कहा कि सरकार ने हमें आदेश दिया है कि आने वाले 14 जून तक सुबह 6 से 10 बजे तक ही ज़रूरी चीज़ों में अनुमति देकर अगले 4 दिन तक लॉकडाउन जारी रहेगा। कुछ ही दिन पहले सिटी एमएलए बसनगौड़ा पाटिल यत्नाल ने डीसी को लेटर के जरिए अपील की थी कि बीजापुर को खोला जाए। इस पर मंत्री ने कहा कि व्यापारियों और उद्योगपतियों की परेशानी को लेकर एमएलए ने इस तरफ इनकी फिक्र की है। जिला में कोरोना के मामले भी कम हुए हैं, लेकिन अचानक अनलॉक करने से और बढ़ने का डर रहता है। इसीलिए नियम बदलाव न करते हुए 14 जून तक बीजापुर में लॉकडाउन जारी रहेगा, कहा मंत्री शशिकला जोड़ले ने। ಅದು ಸರ್ಕಾರ ಮೇಲಿಂದ ನಮಗೆ ಆದೇಶ ಇರುವಂತ ನಿಟ್ಟಿನಲ್ಲಿ ಸರ್ಕಾರದ ಆದೇಶ ಏನಿದೆನೋ ಅದನ್ನ ಫಾಲೋ ಮಾಡುವಂತ ಒಂದು ವ್ಯವಸ್ಥೆ ಇದೆ। ಹಾಗಾಗಿ ಅವರು ಈಗ 14 ತಾರೀಕು ಅಂತಂದ್ರೆ 14 ತಾರೀಕುವರೆಗೂ ಕೂಡ ನಾವು ಬೆಳಗ್ಗೆ 6ರಿಂದ 10 ಗಂಟೆವರೆಗೇನೆ ಎಲ್ಲ ವ್ಯವಸ್ಥೆಗಳಿದಾವೆ। ಶಾಸಕರು ಕೊಟ್ಟಿದ್ರಲ್ಲೂ ಏನು ತಪ್ಪಿಲ್ಲ, ಅವರು ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕೊಟ್ಟಿರಬಹುದು। ಆದರೆ ಮತ್ತೆ ನಾವು ಓಪನ್ ಮಾಡಿದಾಗ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗಬಾರ್ದು ಅನ್ನೋವಂಥ ಒಂದು ಕಳಕಳಿಯನ್ನು ಇಟ್ಕೊಂಡು ನಾವು ಯಥಾಪ್ರತ ಏನು ಸ್ಟೇಟ್ ಆರ್ಡರ್ ಇದೆನೋ ಅದನ್ನೇ ಫಾಲೋ ಮಾಡ್ತೀವಿ। 4 ದಿವಸ ಮಾತ್ರ ಮೇಡಮ್, ಸಿಟಿಯಲ್ಲಿ ಕೇಸಸ್ ಬಹಳ ಕಮ್ಮಿ ಆಗಿದೆ, ಅದಕ್ಕಾಗಿ ಶಾಸಕರು ಹೇಳಿದ್ದಾರೆ। ಬಟ್ 4 ಡೇಸ್ ನಾವು ಮ್ಯಾನೇಜ್ ಮಾಡಿದ್ರೆ ಇನ್ನೊಂದು 4 ದಿನ ನಗರದಲ್ಲಿ ಅದನ್ನು ಫಾಲೋ ಅಪ್ ಮಾಡಿ ಮುಂದೆ ಓಪನ್ ಮಾಡೋದು ಸೂಕ್ತ ಅಂತ ಅನಿಸುತ್ತೆ। ವೀಕ್ ಒಂದು ವಾರದ ಮಾತ್ರ ಹೇಳ್ತೀವಿ ನಾವು, ಯಾಕಂದ್ರೆ ಹಳೆಯದು ಅದೆಲ್ಲ ತಗೊಂತ ಇಲ್ಲ। ಒಂದು ವಾರದಲ್ಲಿ 11% ಇದೆ, ಒಂದೊಂದು ದಿವಸ 8% ಬರ್ತದೆ, ಇನ್ನೊಂದು ದಿವಸ 12% ಬರ್ತದೆ, ಆವರೇಜ್ ಒಂದು ಅರೌಂಡ್ 11% ಇದೆ। ಸೊ ಒಟ್ಟಾರೆ ಕೇಸಸ್ 150 ಅರೌಂಡ್ ಅದು ಇದೆ ಮೇಡಮ್। ಒಂದೊಂದು ದಿವಸ ಹೆಚ್ಚಿಗೆ ಟೆಸ್ಟಿಂಗ್ ಮಾಡ್ತೀವಿ, ಒಂದು ದಿವಸ ಕಮ್ಮಿ ಮಾಡ್ತೀವಿ ಟೆಸ್ಟಿಂಗ್। ಸೊ ಹಾಗಾಗಿ ಅರೌಂಡ್ 150 ಕೇಸಸ್ ಮೇಡಮ್। ಸೊ ಕಂಟ್ರೋಲ್ ಬರ್ತಾ ಇದೆ। ನಾವು ಹಳ್ಳಿಗಳಲ್ಲಿ ಪ್ರತಿನಿತ್ಯ ಹೋಗಿ ಚೆಕ್ ಮಾಡ್ತಾ ಇರೋದ್ರಿಂದ ಅದು ಡೆತ್ಗಳು ಕಮ್ಮಿ ಮಾಡಲಿಕ್ಕೆ ಚಾನ್ಸಸ್ ಇದೆ ಮೇಡಮ್, ಯಾಕಂದರೆ ನಾವು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇಮಿಡಿಯೇಟ್ ಐಡೆಂಟಿಫೈ ಮಾಡ್ತೀವಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ। ಸೊ ಆ ನಿಟ್ಟಿನಲ್ಲಿ ನಾವು ಇನ್ನೂ ಡೋರ್ ಟು ಡೋರ್ ಸರ್ವೆ ಕಂಟಿನ್ಯೂಸ್ ಆಗಿ 17th ಮೇಯಿಂದ ಇನ್ನೂ ನಡೀತಾನೆ ಇದೆ ಮೇಡಮ್, ಕಂಟಿನ್ಯೂಸ್ ಆಗಿ ನಡೀತಾ ಇದೆ। ಡಾಕ್ಟರ್ಗಳು ಕೂಡ ಹಳ್ಳಿಗೆ ಹೋಗ್ತಾ ಇದ್ದಾರೆ। ಸೊ ಇದೆಲ್ಲ ಕಂಪ್ಲೀಟ್ ಆಗುವವರೆಗೆ ಪಾಸಿಟಿವ್ ಕೇಸ್ ಹಳ್ಳಿಲಿ ಬರ್ತಾನೆ ಇರ್ತವೆ। ಹಾಗಾಗಿ ಡೆತ್ ರೇಷಿಯೋ ಏನಿತ್ತು ಅದು ಬಹಳಷ್ಟು ಕಡಿಮೆ ಆಗ್ಯದ, ಪಾಸಿಟಿವಿಟಿ ರೇಟು ಕಡಿಮೆ ಆಗ್ಯದ। ಬಟ್ ಇನ್ನೂ ಒಂದು ಸ್ವಲ್ಪ ಒಂದು ಹಂತಕ್ಕೆ ಬರಲಿ ಅಂತೇಳಿ ಅದನ್ನ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ। ಈಗ 3ನೇ ಅಲೆ ಬರ್ಬೋದು, 3ನೇ ಅಲೆ ಬಂದರೆ ಮಕ್ಕಳಿಗೆ ಪರಿಣಾಮ ಆಗ್ಬೋದು ಅಂತಕ್ಕಂಥ ಕೆಲವು ತಜ್ಞರ ಅಭಿಪ್ರಾಯವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ। 3ನೇ ಅಲೆಯಲ್ಲಿ ಮಕ್ಕಳ ಮೇಲೆ ಪರಿಣಾಮ ಯಾಕೆ ಅಂತಂದರೆ, ವಿಶೇಷವಾಗಿ ಎಲ್ಲರೂ ಕೂಡ 18 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿರೋದ್ರಿಂದ ಮಕ್ಕಳು ವ್ಯಾಕ್ಸಿನ್ ಇಲ್ಲ ಅನ್ನೋ ಕಾರಣಕ್ಕೆ ಬರ್ಬೋದು ಅಂತಕ್ಕಂಥ ಒಂದು ಸುದ್ದಿ ಇದ್ದರೆ, ನಾವು ನಮ್ಮ ಸರ್ಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅದೇ ರೀತಿ ಆರೋಗ್ಯ ಸಚಿವರನ್ನ ಸಂಪರ್ಕದಲ್ಲಿ ಇದ್ಕೊಂಡು ವಿಶೇಷವಾಗಿ ಮಕ್ಕಳಿಗೆ ಸಂಬಂಧವಾದಂಥ ಇಲಾಖೆ ನಮ್ಮ ಇಲಾಖೆ, ನಾವು ಆರೋಗ್ಯ ಇಲಾಖೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು 3ನೇ ಅಲೆಯ ಸಂದರ್ಭಕ್ಕೋಸ್ಕರ ಮಕ್ಕಳಿಗೋಸ್ಕರ ತಯಾರಿಯನ್ನು ಕಳೆದ 1 ತಿಂಗಳಿಂದ ನಾವು ಇವತ್ತು ಮಾಡ್ಕೋತಾ ಇದ್ದೀವಿ। ಪ್ರತಿಯೊಂದು ಜಿಲ್ಲೆಯಲ್ಲಿ ಆ ಯೋಜನೆ ಆಗಬೇಕು ಅಂತಂದರೆ ಅದಕ್ಕೆ ಒಂದು ರಾಜ್ಯದಿಂದ ಒಂದು ಆ್ಯಕ್ಷನ್ ಪ್ಲ್ಯಾನ್ ಆಗಬೇಕು। ಆ ಆ್ಯಕ್ಷನ್ ಪ್ಲ್ಯಾನ್ ಇರೋದ್ರಂಥ ನಿಯಮಗಳನ್ನು ಇಟ್ಕೊಂಡು ನಾವು ಪ್ರತಿ ಜಿಲ್ಲೆಯಲ್ಲಿ ಆ ಕಾರ್ಯವನ್ನು ಮಾಡಬೇಕು। ಹಾಗಾಗಿ ರಾಜ್ಯದಲ್ಲಿ ಸನ್ಮಾನ್ಯ ಡಾಕ್ಟರ್ ದೇವಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು 11 ಜನ ಪ್ರೈವೇಟ್ ಪೀಡಿಯಾಟ್ರಿಕ್ ಮಕ್ಕಳ ತಜ್ಞರನ್ನು ಒಳಗೊಂಡಂಥ ಒಂದು ಕಮಿಟಿ ಜೊತೆ ಮುಖ್ಯಮಂತ್ರಿಗಳು, ನಾವು ಆರೋಗ್ಯ ಸಚಿವರು 2-3 ಬಾರಿ ಸಭೆಯನ್ನು ಮಾಡಿ ನಮ್ಮ ಇಲಾಖೆ ಮಕ್ಕಳನ್ನು ಗುರುತಿಸುವಂಥ ಇಲಾಖೆ,
ತಳಮಟ್ಟದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ಕೊಟ್ಟು ಆ ಮನೆಯವರ ಒಂದು ಆರೋಗ್ಯದ ವಿಚಾರಣೆ, ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಆರೋಗ್ಯದ ವಿಚಾರಣೆಯನ್ನು ನಮ್ಮ ಇಲಾಖೆ ಮುಖಾಂತರ ಅಂಗನವಾಡಿಯ ಕಾರ್ಯಕರ್ತೆಯರು ಮಾಡ್ತಾರೆ. ಅದರ ಜೊತೆಗೆ ICPS ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ನಮ್ಮ ಇಲಾಖೆಯ ಒಂದು ಅಂಗ, ಅವರು ಕೂಡ ಒಂದು CWC ಟೀಮ್ ಕೂಡ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಸಹಾಯದಿಂದ ಆ ಮಕ್ಕಳನ್ನು, ಗುರುತಿಸಿದಂಥ ಮಕ್ಕಳನ್ನು ನಾವು ಈಗ ಪ್ರತಿ ಜಿಲ್ಲೆಯಲ್ಲಿ ಪಾಸಿಟಿವ್ ಆದಂಥ ಮಕ್ಕಳಿಗೆ ಕೋವಿಡ್ ಕೇರ್ ಸೆಂಟರ್ಗಳನ್ನು ಮಾಡುವಂಥ ಕಾರ್ಯವನ್ನು ಈಗಾಗಲೇ ಮಾಡ್ತಾ ಇದ್ದೀವಿ. ಅದಕ್ಕೆ ಮೊದಲನೇದಾಗಿ ನಾನು ವಿಜಯಪುರ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೀನಿ. ಇವತ್ತು ವಿಜಯಪುರ, ಸಾಯಂಕಾಲ ಬಾಗಲಕೋಟೆ, ನಾಡದ ಗದಗ, ಕೊಪ್ಪಳ, ರಾಯಚೂರು, ಹೊಸಪೇಟೆ ಮತ್ತು ಬಳ್ಳಾರಿ ಈ ರೀತಿ ಪ್ರವಾಸವನ್ನು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು, ಅಲ್ಲಿ ಮಕ್ಕಳು ಪಾಸಿಟಿವ್ ಇರುವಂಥವ್ರನ್ನ, ಅಸಿಂಪ್ಟಮೆಟಿಕ್ ಇರುವಂಥವ್ರನ್ನ ತಂದಿಟ್ಕೊಂಡು ಅವ್ರ ಜೊತೆಗೆ ಅವ್ರ ತಾಯಿ ಇರುವಂಥ ವ್ಯವಸ್ಥೆ, ಆ ಮಕ್ಕಳಿಗೆ ವಿಶಾಲವಾದಂಥ ಒಂದು ಆರಾಮಾಗಿ ಓಡಾಡ್ಕೊಂಡಿರುವಂತಹ ಒಂದು ಸ್ಕೂಲ್ಗಳನ್ನು ನಾವು ಗುರುತಿಸ್ತಾ ಇದ್ದೀವಿ. ಅಲ್ಲಿ ಕೋವಿಡ್ ಕೇರ್ ಸೆಂಟರನ್ನು ಮಾಡ್ತಾ ಇದ್ದೀವಿ. ಅಲ್ಲಿಂದ ಮುಂದೆ ಅವರನ್ನು ಹಾಸ್ಪಿಟ್ಲಿಗೆ ಒಯ್ಯಬೇಕು ಅನ್ನುವಂಥ ಪರಿಸ್ಥಿತಿ ಬಂದಾಗ ಈಗಾಗಲೇ ತಾಲೂಕಾ ಮಟ್ಟದಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ, ಜಿಲ್ಲಾ ಮಟ್ಟಗಳಲ್ಲಿ ಮಕ್ಕಳಿಗೆ ಬೇಕಾಗುವಂಥ ವ್ಯವಸ್ಥೆ, ವಿಶೇಷವಾಗಿ ಪೀಡಿಯಾಟ್ರಿಕ್ ಕೋವಿಡ್ ವಾರ್ಡ್ಗಳು ಕೂಡ ಆಗಬೇಕು. ಅದರಲ್ಲಿ ಮಕ್ಕಳಿಗೆ ಬೇಕಾಗುವಂಥ ICU ಯೂನಿಟ್ಗಳು ಬೇಕು, NICU ಬೇಕು, ಮಕ್ಕಳನ್ನು ಟ್ರೀಟ್ಮೆಂಟ್ ಕೊಡುವಂಥ ನಮ್ಮ ತಜ್ಞರು, ಮಕ್ಕಳ ತಜ್ಞರು ಬೇಕು. ಅದೆಲ್ಲ ಕೂಡ ಜಿಲ್ಲಾವಾರು ಎಷ್ಟಿದ್ದಾರೆ, ಅದು ಏನು ತಯಾರಿ ಇದೆ ಅಂತಕ್ಕಂಥ ಒಂದು ಪ್ರಾಥಮಿಕ ಹಂತದಲ್ಲಿ ಇವತ್ತು ಸಭೆಯನ್ನು ನಮ್ಮ ಡಿಸ್ಟಿಕ್ ಹಾಸ್ಪಿಟಲಲ್ಲಿ 6 KL LMO ಟ್ಯಾಂಕ್ ಇತ್ತು ಆಕ್ಸಿಜನ್ದು. ಅದರಿಂದ ಸುಮಾರು 208 ಆಕ್ಸಿಜನ್ ಬೆಡ್ಗಳನ್ನು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಳ್ಳೆ ರೀತಿಯಿಂದ ನಮ್ಮ DHO, ನಮ್ಮ ಜಿಲ್ಲಾ ಆಡಳಿತ, DC ಅವರು ಭಾಳ ಒಳ್ಳೆ ರೀತಿಯಿಂದ 200 ಬೆಡ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆ ರೀತಿ ಅದರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆದಮೇಲೆ ಆಕ್ಸಿಜನ್ ಬೆಡ್ಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಈಗಾಗಲೇ ನಾವು 13 KL LMO ಅಂತಕ್ಕಂಥ ಒಂದು ಟ್ಯಾಂಕನ್ನು ನಮಗೆ ಮತ್ತೆ ಬೇಕು, ರಿಕ್ವೈರ್ಮೆಂಟ್ ಇದೆ ಅಂತ ಈಗಾಗಲೇ ನಾವು ಪ್ರಪೋಸಲನ್ನು ಕಳಿಸಿದ್ದೀವಿ, ಫಾಲೋ ಅಪ್ಪಲ್ಲಿದ್ದೀವಿ. ಅದು ಕೂಡ ಆಗುವಂತಹ ಚಾನ್ಸ್ ಇದೆ. ಅದು ಕೂಡ ಮಾಡಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ರೀತಿ PSA ಪ್ಲ್ಯಾಂಟ್ ಅಂತ ಹೇಳಿ, ಇದು ಕೂಡ ಆಕ್ಸಿಜನ್ ಪ್ಲ್ಯಾಂಟೇ. ಅದು 1 ಮಿನಿಟ್ಗೆ 1,000 ಲೀಟರ್ ಆಕ್ಸಿಜನ್ ರೆಡಿ ಆಗುವಂಥದ್ದು ಕೂಡ ಈಗಾಗಲೇ ಮಂಜೂರಾತಿ ಆಗಿದೆ. ಅದರ ಒಂದು ಸಿವಿಲ್ ವರ್ಕ್ ಕೂಡ ಪ್ರಾರಂಭ ಆಗಿದೆ. ಸ್ವಲ್ಪ ಕೆಲವೇ ದಿನಗಳಲ್ಲಿ ಅದು ಕೂಡ ಸಂಪೂರ್ಣ ಆಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಯಾವುದೇ ರೀತಿ ಕೊರತೆ ಆಗಬಾರ್ದು. ಹಾಗಾಗಿ ಮತ್ತು ಮಕ್ಕಳ ಒಂದು ವೇವ್ ಬಂದಾಗೂ ಕೂಡ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂತೇಳಿ ಈಗಾಗಲೇ ಸಭೆಯನ್ನು ಮಾಡಿ ಎಲ್ಲರಿಗೆ ಸೂಚನೆ ಕೊಡಲಾಗಿದೆ. ಆ ರೀತಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ತಯಾರಿಗಳನ್ನು ಕೂಡ और खबरों के लिए देखते रहिए बी न्यूज़ नेशन।